ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಸೋಮವಾರ, ಟೈಮ್ ಬಂದು 5:45 ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ. ಮಳೆ ಏನು ಜಾಸ್ತಿ ಹೊತ್ತು ಬರಲಿಲ್ಲ, ಅಂದರೆ ಸ್ಟಾರ್ಟಾಗಿ ಜಾಸ್ತಿ ಹೊತ್ತು ಕೂಡ ಆಗಿರಲಿಲ್ಲ. ಯಾವಾಗಲೂ ಕೂಡ ನೈಟ್ ಹೊತ್ತು ಬರ್ತಾಯಿತ್ತು, ಸೊ ಗುಡುಗು ಮಿಂಚು ಸಿಡ್ಲು ಬರ್ತಾಯಿತ್ತು, ಬಟ್ ಮಳೆನೇ ಬಂದಿರಲಿಲ್ಲ. ಇವತ್ತು ಬಂದುಬಿಟ್ಟು ಶಬ್ದನೇ ಇಲ್ಲ, ಅಸಲು ಗುಡುಗಿಲ್ಲ, ಮಿಂಚಿಲ್ಲ, ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಎಲ್ಲೋ ಬೆಳಗಿನ ಜಾವ ಸ್ಟಾರ್ಟ್ ಆಗಿದೆ ಅನಿಸುತ್ತೆ, ಒಂದು 4:15 5 ಗಂಟೆ ಹತ್ತತ್ರ ಅನಿಸುತ್ತೆ ಸ್ಟಾರ್ಟ್ ಆಗಿ ಕೂಡ, ತುಂಬ ಹೊತ್ತು ಕೂಡ ಆಗಿರಲಿಲ್ಲ. ಆದರೂ ಬರೋದು ಬಂತು, ಸ್ವಲ್ಪ ಸಖತ್ತಾಗೆ ಬಂದಿದೆ ಮಳೆ. ನಮಗಂತೂ ಎಚ್ಚರಿಕೆನೇ ಇಲ್ಲ. ಒಂದೇ ಒಂದು ಎಡವಟ್ಟು ಅಂದರೆ ಕಿಟಿಕಿ ಗಾಳಿ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಓಪನ್ ಮಾಡಿದ್ವಿ, ನೀರೆಲ್ಲ ಕೂಡ ಚಾಪೆ ಕೆಳಗೆ ಬಂದುಬಿಟ್ಟು ಇವತ್ತು ಮಳೆ ನೀರು ಎಬ್ಬರಿಸಿದೆ ನನ್ನನ್ನಂತೂ. ಏನಪ್ಪ ಈ ಥರ ಒದ್ದೆ ಆಗಿಬಿಟ್ಟಿದೆ ಅಂತ ಸಡನ್ನಾಗಿ ನನಗೆ ಶಾಕ್ ಆಯಿತು, ಭಯ ಕೂಡ ಆಯಿತು. ಏನಕ್ಕೆ ಈ ಥರ ನೆಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ, ಕಿಟಕಿಯಿಂದ ನೀರು ಬರ್ತಾನೇ ಇದೆ ಚಾಪೆಗಳಿಗೆ. ಫುಲ್ಲು ನಾನಂತೂ ನೆಂದೋಗ್ಬಿಟ್ಟಿದ್ದೆ. ಇನ್ನು ನಮ್ಮ ಮನೆಯವರು ಕೂಡ ಆಗಲ್ಲ, ನಮ್ಮ ಮನೆಯವ್ರ ಹತ್ತತ್ರ ಹೋಗ್ತಾ ಇದ್ವು ನೀರು. ಮತ್ತೆ ಎದ್ಬಿಟ್ಟು ಬೇಗ ಬಟ್ಟೆ ಎಲ್ಲ ಹಿಂಡ್ಬಿಟ್ಟು ಮತ್ತು ಸಡನ್ನಾಗಿ ಡೋರೆಲ್ಲ ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿ ಸ್ಟಾಪ್ ಆಯ್ತು ನೀರು ನಿಲ್ಲೋದು. ಇನ್ನು ಹೆಂಗೋ ಸರಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಆಯಿತು ಮಳೆ. ಮಳೆ ಬಿಡ್ತು, ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಬೇಗ ಬರ್ತಾಯಿದ್ದೀನಿ. ಮೆಟ್ಲಿಳಿದಿದ್ದು ಅಷ್ಟೇ, ಆಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು ನೋಡಿ. ಅಯ್ಯೋ, ನಮ್ಮ ಗುಂಡನ ಬ್ಯಾಗಲ್ಲಿ ತರಕಾರಿ ಎಲ್ಲ ಹಾಕೊಂಬಂದಿದ್ದೆ, ಗುಂಡನ ಬ್ಯಾಗ್ ಕೂಡ ಒದ್ದೆ ಆಯಿತು. ಇನ್ನು ನನ್ನ ತಲೆ ಸಮೇತ ಎಲ್ಲ ನೆಂದೋಗ್ಬಿಟ್ಟಿತ್ತು. ಹಾಗಾಯಿತು, ಜೋರಾಗೆ ಬಂದುಬಿಡ್ತೀನಿ. ಜೋರಾಗಿ ಓಡೋದಕ್ಕೂ ಬರೋದಿಲ್ಲ, ಏನೂ ಇಲ್ಲ ಇವಾಗ ಈಗಿನ ಟೈಮಲ್ಲಿ. ನೆಂದ್ಲಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ನಡ್ಕೊಬಂದೆ. ಬಂದ ತಕ್ಷಣವೇ ಇನ್ನು ಒಂದು ಸ್ವಲ್ಪ ಹೊರಗಡೆ ಕೂತ್ಕೊಂಡು ಆಮೇಲೆ ಬೀಗ ತೆಗೆದು ನೋಡ್ತಾ ಇದ್ದೀನಿ. ಇನ್ನು ಮನೆ ಕೂಡ ಸೋರ್ತಾ ಇದೆ ಇಲ್ಲಿ. ಸೋರೋದಿಲ್ಲೇನೋ ಅಂದ್ಕೊಂಡಿದ್ದೆ ನಾನು, ಬಂದು ನೋಡ್ತಾ ಇದ್ದೀನಿ ಫುಲ್ಲು ಇದಾಗ್ಬಿಟ್ಟಿದೆ. ನನಗೆ ಏನು ಅನ್ನಿಸ್ತು ಅಂತಂದರೆ, ಅಕ್ಕಿ ಚೀಲ ಎಲ್ಲ ಇದ್ದು, ರಾಗಿ ಚೀಲ ಇತ್ತು, ಅವುಗಳ ಮೇಲೆಗಿನ ನೀರು ಬಿದ್ದುಬಿಟ್ಟಿದೇನೋ ಅಂತ ಭಯ ಅನ್ನಿಸ್ತು. ಮತ್ತು ಎಲ್ಲ ಚೆಕ್ ಮಾಡಿದೆ, ನೋಡಿದೆ ನೀಟಾಗೆ. ಸದ್ಯ ಪಾತ್ರೆ ಹತ್ರ ಮತ್ತು ಮೇಲ್ಗಡೆ ಟಬ್ಬುಗಳ ಹತ್ರ ಎಲ್ಲ ಸೋರಿತ್ತು. ಮತ್ತು ಈ ಕಡೆ ಸೈಡ್ ಕೂಡ ಒಂದು ಹತ್ರ ಸೋರ್ತಾ ಇತ್ತು ಜೋರಾಗೇ. ಫುಲ್ಲು ನೋಡ್ತಾ ಇರ್ಬೋದು ಇಲಿ ಕಾಟ, ಈ ನಮ್ಮ ಗುಂಡನ ಕಾಟ ಎರಡೂ ಒಂದೇ ಆಗಿಬಿಟ್ಟಿದೆ ನನಗೆ. ನೆನ್ನೆಲ್ಲ ಸ್ಪೂನ್ ಅವೆಲ್ಲ ತೊಗೊಂಡು ಆಟಾಡಿ ಮತ್ತೆ ಅಲ್ಲಿಟ್ಟಿದ್ದ. ಬೆಳಗ್ಗೆ ಜಾವ ಬಂದು ನೋಡಿದ್ರೆ ಇಲಿ ಎಲ್ಲ ಕೂಡ ಕೆಳಗಡೆ ಬೀಳಿಸ್ಬಿಟ್ಟಿದೆ ಸ್ಪೂನು ಎಲ್ಲ ಕೂಡ. ಹಿಂಗಿರುತ್ತೆ, ಒಬ್ಬರು ಕಾಟ ತಪ್ಪಿದ್ಮೇಲೆ ಒಬ್ಬರು ಕಾಟ ಇದ್ದೇ ಇರುತ್ತೆ ಮನೆಯಲ್ಲಿ. ಪಾಪ ಗುಂಡ 3 ದಿನ ಆರಾಮಾಗಿ ಆಟಾಡ್ತಾ ಇದ್ದ. ಇವತ್ತಿನ ಸೋಮವಾರ ಅಲ್ಲ, ಇವತ್ತಿಂದ ಇನ್ನು ಸ್ಕೂಲ್ಗೆ ಹೊರಡಬೇಕು. ಫ್ರೆಂಡ್ಸ್, 7:15 ಆಗ್ತಾಯಿದೆ ಟೈಮು, ಇನ್ನು ಮಳೆನೇ ಬಿಟ್ಟಿಲ್ಲ. ಇದು ಬಂದುಬಿಟ್ಟು ಇನ್ನು ಬೆಳಗಿನ ಜಾವ ಸ್ಟಾರ್ಟ್ ಆಗಿದೆ, ಅದಕ್ಕೆ ಇನ್ನು ಬರ್ತಾಯಿದೆ. ಮೋಡ ಕೂಡ ಇನ್ನೂ ಜಾಸ್ತಿನೇ ಇದೆ. ಇವಾಗ ಸ್ವಲ್ಪ ಬಿಡ್ತು ಲೈಟಾಗಿ ಅನ್ನೋಷ್ಟರೊಳಗೆ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಅಂತೂ ಇಂತೂ ಮಳೆ ಬಂತು. ಒಂದು ಕಡೆ ಬೇಜಾರು ಕೂಡ ಆಗ್ತಾಯಿದೆ. ಊರಲ್ಲಿ ಪವಿತ್ರ ಅತ್ತೆ ಮಾವ ಅವರೆಲ್ಲ ಇದ್ದಾರಲ್ಲ ಮನೆಯಲ್ಲಿ, ಅದು ತುಂಬ ಸೋರುತ್ತೆ ನನಗೆ. ಅಲ್ಲಿಂದ ಎದ್ದು ಬಂದಾಗಿಂದ ಅದೇ ಯೋಚನೆ ಮಾಡ್ತಾಯಿದ್ದೀನಿ. ದೇವರಾಣೆಗೂ ನನಗೆ ಸುಮ್ಮನೆ ಮನಸ್ಸೆಲ್ಲ ಆ ಕಡೆನೇ ಇದೆ, ಊರ ಕಡೆನೇ ಇದೆ. ತುಂಬ ಹಳೆ ಮನೆ ಅಲ್ವಾ, ಜೋರಾಗಿ ಮಳೆ ಬಂದರೂ ಕೂಡ ಅದು ಬೇಗ ಆಗೋ ಚಾನ್ಸ್ ಕೂಡ ತುಂಬ ಐತೆ. ಅದು ಈ ವರ್ಷನ ನೆಕ್ಸ್ಟ್ ವರ್ಷನ ಅಂತ ಗೊತ್ತಿಲ್ಲ. ಇನ್ನು ಚಪ್ರ ಅಂತೂ ಒಂದು ಸ್ವಲ್ಪ ಚಪ್ರ ಕೆಳಗೆ ಪರವಾಗಿಲ್ಲ, ಆದರೂ ತುಂಬ ಮಳೆ ಬಂತು ಈ ಕಡೆ. ಏನೋ ಊರೊಳಗೇನೋ ಅಷ್ಟು ಮಳೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಇಲ್ಲಂತೂ ಚೆನ್ನಾಗಿ ಬಂತು. ಮಕ್ಕಳು ಅವರೆಲ್ಲ ಎಲ್ಲೆಲ್ಲಿದ್ದಾರೋ, ಕುರಿ ಪಟ್ಲಿ ಮರಿ ಎಲ್ಲ ಇದ್ದು, ಹಸು ಇತ್ತು, ಸಖತ್ತು ನೀರು ನಿಲ್ತವೆ. ಒಂದು ಸ್ವಲ್ಪ ಮಳೆ ಬಂದರೆ ಸಾಕು, ಎಷ್ಟು ನೀರು ನಿಲ್ತಾಯಿದ್ದು ಗೊತ್ತಾ ಅಂಗಳದಲ್ಲೆಲ್ಲ ಕೂಡ. ನಾನು ಅಂದರೆ ಆವಾಗಲೇ ವ್ಲಾಗ್ ಕೂಡ ಮಾಡಿದ್ದೀನಿ ಅನಿಸುತ್ತೆ, ವೀಡಿಯೋ ಹಾಕಿದ್ದೀನಿ ನಾನು. ಕರೆಕ್ಟಾಗಿ 1ನೇ ತಾರೀಕು ಹಾಕಿದ್ದೆ, 2ನೇ ತಾರೀಕೇನು ಹಾಕಿದ್ದೆ ಅನಿಸುತ್ತೆ ಆ ವೀಡಿಯೋ. ಅವತ್ತು ಸ್ವಲ್ಪ ಲೈಟಾಗಿ ಮಳೆ ಬಂತು ಅಷ್ಟೇ, ಬಂದಿದ್ದಕ್ಕೆ ಮನೆ ಮುಂದೆಲ್ಲ ಫುಲ್ಲು ನೀರು ನಿಂತ್ಕೊಬಿಟ್ಟಿದ್ವು. ಅಂಥದ್ದು ಇವಾಗ ಹೆಂಗಿದೆಯೋ ಏನೋ ಅನ್ನೋದೇ ನೆನೆಸ್ಕೊಂಡ್ರೆ ಒಂಥರ ಅನ್ನಿಸ್ತಾ ಇದೆ ನನಗಂತೂ. ಮನೆ ರೆಡಿ ಮಾಡಿಸ್ತಾ ಇದ್ದಾರೆ, ಅದು ಇನ್ನೂ ಸ್ವಲ್ಪ ಭಾಳ ಕೆಲಸ ಇದೆ. ಅದೊಂದು ರೆಡಿ ಮಾಡಿಸ್ಕೊಂಡು ಆ ಮನೆಗೊಂದು ಹೋಗ್ಬಿಟ್ರೆ ಟೆನ್ಷನ್ ಇರಲ್ಲ. ಹೇಳೋದಕ್ಕಾಗೋದಿಲ್ಲ, ಅಲ್ಲಿ ಇಲ್ಲೆಲ್ಲ ನ್ಯೂಸ್ ನೋಡ್ತಾ ಇರ್ತೀವಿ, ಹಳೆ ಮನೆಯೆಲ್ಲ ತುಂಬ ಬಿದ್ದು ಹೋಗ್ತಾ ಇದ್ದಾವೆ. ಇದಂತೂ ಸುಮಾರು ವರ್ಷದ್ದು. ರಿಪೇರಿ ಮಾಡಿಸ್ಕೊಂಡು ಬಂದಿದ್ದರೆ ಚೆನ್ನಾಗೇ ಇರ್ತಾಯಿತ್ತು. ಯಾರು ಕೂಡ ಸರಿಯಾಗಿ ಕಿವಿಗೆ ಹಾಕ್ಕೊಳ್ದೆ ಅದನ್ನು ಹಂಗೆ ಬಿಟ್ಬಿಟ್ಟು ಅದು ಹಂಗೆ ಇದಾಗ್ಬಿಟ್ಟಿದೆ. ಅದಕ್ಕೆ ಇವಾಗ ತುಂಬ ಡೇಂಜರಸ್ಸಲ್ಲಿದೆ ಆ ಮನೆ ಮಾತ್ರ. ಅದಕ್ಕೆ ಅದೇ ಯೋಚನೆ ಆಗಿಬಿಟ್ಟಿದೆ ನನಗಂತೂ. ಇನ್ನು ಗುಂಡ ಬಂದಿಲ್ಲ, ಮಲ್ಕೊಂಡಿದ್ದಾನೆ ಅಲ್ಲಿ ಅಷ್ಟೇ. ಕಿಟಿಗೆ ಗೊತ್ತಿಲ್ಲ ಈ ಥರ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಿಟಿಗೆ ಹಾಕಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀವಿ. ಫುಲ್ಲು ನೋಡ್ಬೋದು ಬಟ್ಟೆ ಎಲ್ಲ ಒದ್ದಾಗ್ಬಿಟ್ಟಿದೆ, ಚಾಪೆ ಕೆಳಗೆಲ್ಲ ಬಂದುಬಿಟ್ಟಿದ್ದಾವೆ ಕಿಟಕಿಯಿಂದ ನೀರು. ಸುಮ್ಮನೆ ಮಲ್ಕೊಬಿಟ್ಟಿದ್ದೀನಿ. ಎಚ್ಚರಿಕಾಯ್ತು, ಏನಪ್ಪ ಹಿಂಗೆ ಬರ್ತಾಯಿದೆ ಏನಿದು ಅಂತ ನೋಡ್ತಾ ಇದ್ದೀನಿ. ನೀರು ಫುಲ್ಲು ಚಾಪೆ ಮೇಲೆಲ್ಲ ನೀರು, ಬೆಡ್ಶೀಟ್ ಮೇಲೆಲ್ಲ ನೀರು,
ಇಷ್ಟೊತ್ತು ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿ ಅಷ್ಟೇ ಮನೆಯೆಲ್ಲ ಫುಲ್ಲು ಸೋರ್ಬಿಟ್ಟಿದೆ ಸುಮ್ಮನೆ. ಇನ್ನು ಇವಾಗಲೂ ಅಷ್ಟೇ ಸೋರ್ತಾ ಇದೆ. ಕರೆಂಟ್ ಇಲ್ಲ, ಕತ್ಲು ಆಗ್ತಾಯಿದೆ. ಎಲ್ಲೂ ಸೋರಲ್ಲ ಅಂದ್ಕೊಂಡು ಒಂದೇ ಒಂದು ಹತ್ರ ಮಾತ್ರ ಸೋರ್ತಾ ಇತ್ತು. ಬಿಡಪ್ಪ ಅದೃಷ್ಟ ಅಂದ್ಕೊಂಡ್ರೆ ಬೆಳಗ್ಗೆ ಬಂದು ನೋಡ್ತಾ ಇದ್ದೀನಿ ಫುಲ್ಲು ಸೋರ್ಬಿಟ್ಟಿದೆ ಮನೆಯೆಲ್ಲ. ಇನ್ನೂ ಆರೇ ಇಲ್ಲ, ಅದೆಲ್ಲ ಯಾವಾಗ ಆರುತ್ತೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ಸಖತ್ತು ಸೋರ್ಬಿಟ್ಟಿದೆ. ಸದ್ಯ ಪುಣ್ಯ ಅಂದರೆ ಬಟ್ಟೆ ಹತ್ರ ಸೋರಿಲ್ಲ. ಇನ್ನು ಮಿಕ್ಕಿರೋ ಹತ್ರ ಎಲ್ಲ ಕೂಡ ಪಾತ್ರೆ ಡಬ್ಬ ಎಲ್ಲ ಇಟ್ಟಿದ್ದೀವಲ್ಲ ಅಲ್ಲೆಲ್ಲ ಫುಲ್ಲು ಸೋರ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೇನಾದರೂ ಸ್ವಲ್ಪ ವ್ಯವಸ್ಥೆ ಮಾಡ್ಕೋಬೇಕು ಆದಷ್ಟು ಬೇಗ. ಇನ್ನು ಗೊತ್ತಿಲ್ಲ, ಮಳೆ ಸ್ಟಾರ್ಟ್ ಆದ್ರಂತೂ ಮುಗೀತು. ಇನ್ನು ಅದಕ್ಕೆ ಇವಾಗ ಅಡುಗೆ ಅಂತೂ ಏನು ಮಾಡೋದಕ್ಕಾಗ್ತಾಯಿಲ್ಲ. ಇನ್ನು ನಾನು ಕೂಡ ಫುಲ್ಲು ನೆನ್ಬಿಟ್ಟಿದ್ದೀನಿ, ಚಳಿ ಅಂದರೆ ಚಳಿ ಆಗ್ತಾಯಿದೆ. ಇಲ್ಲಿ ಕೂಡ ಅಷ್ಟೇ ಫುಲ್ಲು ಸೋರ್ಬಿಟ್ಟಿದೆ. ಇನ್ನು ಅಡುಗೆ ಮಾಡಲ್ಲ, ಅನ್ನಕ್ಕೆ ಇಟ್ಟಿದ್ದೀನಿ. ರಾತ್ರಿ ಸ್ವಲ್ಪ ಸಾಂಬಾರಿತ್ತು ಮತ್ತು ಕ್ಯಾರೆಟ್ ಪಲ್ಯ ಚಪಾತಿ ಇತ್ತಲ್ವ, ಈ ಒಂದು ಟೈಮ್ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಕರೆಂಟ್ ಬಂದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಮಳೆ ಬಿಡೋವರೆಗೂ ಆಮೇಲೆ ಏನಾದರೂ ಮಾಡೋಣ ಅಂತ ಹೇಳಿ ಅಡುಗೆ ಪಕ್ಕಕ್ಕಿಟ್ರೆ ನನ್ನ ಮನಸ್ಸೆಲ್ಲ ಆ ಕಡೆನೇ ಇದೆ. ಪಾಪ ಏನು ಮಾಡ್ಕೊಂಡ್ರೆ ಏನಂತೇಳ್ಬಿಟ್ಟು ನೋಡಿ ಹಿಂಗೆ ಇರುತ್ತೆ ಪರಿಸ್ಥಿತಿ. ಅದಕ್ಕೆ ಜೀವನದಲ್ಲಿ ಭಾಳ ಮುಖ್ಯ ಏನಂದರೆ ತಿನ್ನೋಕ್ಕಿರಲಿ ಇಲ್ಲದೇ ಇರಲಿ ಮನೆ ಅನ್ನೋದು ಇರಬೇಕಷ್ಟೇ. ಸ್ವಲ್ಪ ಚೆನ್ನಾಗಿರೋ ಮನೆಯೇ ಇರಬೇಕು. ಮಳೆ ಬಂದರೆ ಸೋರದೇ ಇರೋಂಥ ಮನೆ ಇದ್ರೇ ಚೆನ್ನಾಗೆ, ಇಲ್ಲಾಂದರೆ ಜೀವನ ಕಷ್ಟ. ಅವತ್ತಿಗೆ ಆಗಲಿ, ಅವತ್ತಿನ ದುಡಿಮೆ ಅವತ್ತಿನಿಗೆ ಆಗಲಿ ಮನೆ ಅನ್ನೋದು ಇರಬೇಕಂತ ನಿಜವಾಗ್ಲೂ ಭಾಳ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಇವಾಗಲೂ ಕೂಡ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಕೊನೆ ಅನ್ನೋದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ಬಿಟ್ಟು ಸ್ವಲ್ಪ. ಇನ್ನು ನಮ್ಮ ಮನೆಯವರು ಕೂಡ ಫುಲ್ಲು ನೆಂದೋಗ್ಬಿಟ್ಟಿದ್ರು. ಇನ್ನು ಬಂದ ತಕ್ಷಣ ಅವರು ಕೂಡ ಡ್ರೆಸ್ ಚೇಂಜ್ ಮಾಡಿದ್ರು. ಪಾಪ ಹಸು ಅಂತೂ ಹೊರಗಡೆನೇ ಇತ್ತು. ಯಾಕೆಂದರೆ ಸಾಯಂಕಾಲ ಟೈಮ್ ಗುಡುಗು ಮಿಂಚು ಸ್ಟಾರ್ಟ್ ಆದರೆ ಕಟ್ಟಾಕ್ಬಿಡ್ತೀವಿ ಶೆಡ್ನೊಳಗೆ. ಬೆಳಗ್ಗೆ ಇದ್ದಕ್ಕಿದ್ದಕ್ಕೆ ಸಡನ್ನಾಗಿ ಮಳೆ ಬಂತಲ್ಲ, ಫುಲ್ಲು ನೆಂದೋಗ್ಬಿಟ್ಟಿತ್ತು. ಮತ್ತೆ ತೊಗೊಂಡೋಗಿ ಶೆಡ್ನಲ್ಲೆಲ್ಲ ಕಟ್ಬಿಟ್ಟು ಇನ್ನು ಕೋಳಿಗೆ ಅಕ್ಕಿ ಹಾಕ್ತಾಯಿದ್ರು. ಕೋಳಿ ಅಷ್ಟೇ ಪಾಪ ಮರದ ಕೆಳಗೆಲ್ಲ ಹಿಂಗೆ ಗೂಡ್ರಿಸ್ಕೊಂಡು ಕೂತ್ಕೊಬಿಟ್ಟಿದ್ವಿ ನಾನು ಬೆಳಗ್ಗೆ ಬಂದಾಗ. ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ಅಕ್ಕಿ ತಂದು ಫುಲ್ಲು ಅಂಗಳು ತುಂಬ ಚೆಲ್ತಾ ಇದ್ದಾರೆ. ಏನು ಗೊತ್ತಾ, ಎಲ್ಲ ಒಂದೇ ಹತ್ರ ಹಾಕಿದ್ರಂತೂ ಫುಲ್ಲು ಜಗಳ ಆಡ್ತಾ ಇರ್ತವೆ, ಕುಕ್ಕೋದು ಮತ್ತು ಒಂದನ್ನೊಂದು ಓಡಿಸ್ಕೊಂಡು ಹೋಗೋದು, ನನಗೆ ಬೇಕು ಅಂತ ಜಗಳ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತವೆ ಇವು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಎಲ್ಲ ಹತ್ರನೂ ಚೆಲ್ಬಿಡ್ತಾರೆ. ಆದ್ರೂ ಒಂದು ಅಕ್ಕಿ ಕಾಳಷ್ಟು ಕೂಡ ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ತಿಂತಾ ಇರ್ತವೆ, ನೀಟಾಗಿ ತಿಂತಾ ಇರ್ತವೆ. ಇಲ್ಲಿ ನೋಡಿ ಶೆಡ್ ಕೂಡ ಎಲ್ಲ ಫುಲ್ಲು ನೆಂದ್ಬಿಟ್ಟಿದೆ, ಸೋರ್ಬಿಟ್ಟಿದೆ. ಇದು ಸುಮಾರು ವರ್ಷ ಆಯ್ತಲ್ಲ ಶೆಡ್ಡೆಲ್ಲ ಹಾಕ್ಬಿಟ್ಟು, ಆಗಲೇ ಶೀಟೆಲ್ಲ ಕೂಡ ಗ್ಯಾಪ್ ಕೊಟ್ಬಿಟ್ಟು ಎಲ್ಲ ಸೋರ್ತಾ ಇದೆ. ಇದೊಂದು ಸ್ವಲ್ಪ ಜಾಗ ಇತ್ತು ಅಷ್ಟೇ, ಅಲ್ಲೇ ನಿಂತ್ಕೊಂಡಿದೆ, ಮಲ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಲೈಟಾಗಿ ಬಿಸಿಲು ಬಂದಾಗ ಇನ್ನು ಹೊರಗಡೆ ಆರಾಮಾಗಿ ಕಟ್ಬೋದಂತ ಹೇಳಿ ಇನ್ನು ಸದ್ಯಕ್ಕೆ ಇಲ್ಲೇ ಕಟ್ಟಿದ್ರು. ಇನ್ನು ಟೈಮ್ ಬಂದುಬಿಟ್ಟು ಇನ್ನು 10 ಗಂಟೆ ಹತ್ತತ್ರ ಆಗ್ತಾಯಿತ್ತು. ಇನ್ನು ಗುಂಡಣ್ಣನ ಊಟ ಎಲ್ಲ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿಸಿ ಇನ್ನು ಅವ್ರ ಪಪ್ಪ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋದಕ್ಕೆ ಮನಸ್ಸಿಲ್ಲ. ಶುಕ್ರವಾರ ಬಂಕ್ ಹೊಡೆದಿದ್ದ, ಶನಿವಾರ ಇನ್ನೇನು ಓನರೆಲ್ಲ ಬಂದಿದ್ರಲ್ಲ, ಅವ್ರಿಗೆ ತುಂಬ ಇಷ್ಟ ಕಲ್ಯಾಣ ಅಂದರೆ, ಇನ್ನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ಇನ್ನು ಭಾನುವಾರ ಹೆಂಗಿದ್ರು ರಜಾ, ಇನ್ನು ಇವತ್ತು ಸೋಮವಾರ ಅಲ್ವಾ ಫ್ರೆಂಡ್ಸ್, ಈಗ ಟೈಮ್ ಹೋಗ್ಬೇಕಂತ ಹೇಳ್ಬಿಟ್ಟು ಇನ್ನು ಹೊರಟಿದ್ದಾನೆ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ಮಳೆ ಬೆಳಗಿನ ಜಾವನೇ ಮಳೆ ಬಂದಿದ್ದು, ಬಟ್ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ನೀರೆಲ್ಲ ನಿಂತಿದೆ. ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಭೂಮಿ ತಾಯೆಲ್ಲ ಸುಮ್ಮನೆ ಫುಲ್ಲು ಮಣ್ಣೆಲ್ಲ ಒಣಗೋಗ್ಬಿಟ್ಟಿದೆ. ಎಷ್ಟು ನೀರು ಬಿಟ್ಟರು ಗಿಡಕ್ಕೆ ಹಂಗೆ ಇರ್ಕೊಂಬಿಡೋದು. ಸದ್ಯ ಮಳೆ ಬಂದಿರೋದ್ರಿಂದ ಸ್ವಲ್ಪ ನೀರು ಈ ಥರ ನಿಂತಿದೆ. ನಾನು ಬಂದು ಇವಾಗ ಬೆಡ್ಶೀಟ್ ಅವೆಲ್ಲ ಒಣಗಾಕಂತೇಳಿ ಬಂದೆ. ಫುಲ್ಲು ನೀರೆಲ್ಲ ಬಂದುಬಿಟ್ಟಿತ್ತಲ್ವ, ಇನ್ನು ಕಿಟಕಿಯಿಂದ ನೋಡ್ಕೊಳ್ಲಿಲ್ಲ ನಾವು, ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ನನಗೆ ಯಾವಾಗ ಫುಲ್ಲು ನನ್ನ ಬಟ್ಟೆ ಎಲ್ಲ ನೆಂದೋಗ್ಬಿಡ್ತು, ಅವಾಗ ಎಚ್ಚರಿಕೆ ಆಯಿತು. ಅವಾಗ ನೋಡ್ತಾಯಿದ್ದೀವಿ ಫುಲ್ಲು ನಮ್ಮ ಕೆಳಗೆ ಬಂದುಬಿಟ್ಟಿದೆ ನೀರೆಲ್ಲ. ಅದಕ್ಕೆ ಎಲ್ಲ ಕೂಡ ಒಣಗಾಕೋಣ ಅಂತೇಳ್ಬಿಟ್ಟು ಒಣಗಾಕಿ ಒಳಗೆಲ್ಲ ಕೂಡ ಒರೆಸಿದ್ದೀನಿ. ಇಷ್ಟೊತ್ತು ಒರೆಸ್ಬಿಟ್ಟು ಇವಾಗ ಬಾಕ್ಲಾಕ್ದೆ, ಸ್ವಲ್ಪ ಕಿಟಕಿ ಓಪನ್ ಮಾಡಿದ್ದೀನಿ ಗಾಳಿಗೆ ಹಾರ್ಕೊಳ್ಳಿ ಅಂತ ಹೇಳಿ. ನೋಡ್ಬೋದು ಇಷ್ಟು ನೀರು ಸಿಕ್ಕಿದೆ, ಮಳೆ ನೀರು ಎಲ್ಲ ತೊಗೊಂಬಂದು ಬಕೆಟ್ಗೆಲ್ಲ ಹಿಂಡಿ ಇವಾಗ ಇಲ್ಲಿ ಚೆಲ್ಲಿದ್ದೀನಿ. ತಲೆದಿಂಬು ಅಷ್ಟೇ ಸಖತ್ತು ಫುಲ್ಲು ಒದ್ದೆ ಆಗಿಬಿಟ್ಟಿದೆ ಎಲ್ಲ ಕೂಡ. ಅದಕ್ಕೆ ಹಾರ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಬಿಸಿಲೇನಿಲ್ಲ, ಅಷ್ಟೊಂದು ಬಿಸಿಲಿಲ್ಲ, ಇರಲಿ ಗಾಳಿ ಸಮೇತ ಇಲ್ಲ, ನೋಡ್ತಾ ಇರ್ಬೋದು. ಗಾಳಿ ಕೂಡ ಸರಿಯಾಗಿ ಬೀಸ್ತಾ ಇಲ್ಲ. ಹೆಂಗೋ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಹಾರ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಹಾಕಿದ್ದೀನಿ. ಗುಂಡ ಕೂಡ ಅಂಗನವಾಡಿಗೆ ಹೋದ. ಇವಾಗ ಮನೇಲಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಕರೆಂಟಿನ ಬಂದಿಲ್ಲ, ಕರೆಂಟ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಸದ್ಯ ನೆನ್ನೆ ನೀರೆಲ್ಲ ಹಿಡ್ದಿದ್ದಕ್ಕೆ ಮೇಲಾಯಿತು ನನಗೆ ಕುಡಿಯೋ ನೀರು ಮತ್ತು ಅಡುಗೆ ಮಾಡೋದಕ್ಕೆಲ್ಲ ತೊಗೊಂಡಲ್ವ,
ತುಂಬ ಒಳ್ಳೆಯದಾಯಿತು. ಇಲ್ಲಾಂದರೆ ಇಷ್ಟೊತ್ತವರೆಗೂ ಸುಮ್ಮನೆ ವೆಯ್ಟ್ ಮಾಡಬೇಕಿತ್ತು, ಕರೆಂಟೇ ಬಂದಿಲ್ಲ. ಇನ್ನು ಇಲ್ಲಿ ಪಾಟ್ ಇಟ್ಟೋಗಿದ್ದಾರೆ. ಮೊನ್ನೆ ಓನರ್ನ ಬಂದಿದ್ರಲ್ವ, ಅದು 2 ಇಟ್ಟೋಗಿದ್ದಾರೆ. ಇದು ಹಸಿರು ಮೆಣಸಿನ್ಕಾಯಿ ಗಿಡ ಅನ್ಸುತ್ತೆ. ಇದು ಬಂದುಬಿಟ್ಟು ಹೂವಿನ ಗಿಡ, ದಾಸವಾಳದ ಹೂವು ಅನಿಸುತ್ತೆ. ಇದು ಮೊಗ್ಗುಬಿಟ್ಟಿದೆ ನೋಡಿ, ಎಷ್ಟು ಮೊಗ್ಗಿದೆ ಆಗಲೇ. ಬೆಳಗ್ಗೆ ಆ ಕಡೆ ಇತ್ತು. ಇನ್ನು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಫೈನಲಿ ಸಂಜೆ ಆಯಿತು ಕರೆಂಟ್ ಬರೋಷ್ಟೊತ್ತಿಗೆ. ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೆ ಆಲ್ಮೋಸ್ಟು. ಇನ್ನು ಏನಿದ್ರು ಅಡುಗೆ ಕೆಲಸ ಒಂದಿತ್ತು, ಅದಕ್ಕೆ ಬೇಗ ಕರೆಂಟ್ ಬರೋಷ್ಟೊತ್ತಿಗೆ ಖಾರನಾದರೂ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಕರೆಂಟ್ ಬಂದ ತಕ್ಷಣವೇ ಫಸ್ಟ್ ಖಾರ ರುಬ್ಕೊಂಡೆ. ಏನು ಗೊತ್ತಾ, ಮತ್ತೆ ಬರೋದು ಹೋಗೋದು ಆ ಥರ ಟ್ರಿಪ್ ಆಗ್ತಾಯಿತ್ತು. ಯಾಕೆಂದರೆ ಫಸ್ಟ್ಗೆ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅನಿಸುತ್ತೆ. ಅದಕ್ಕೆ ಏನಾದರೂ ಸರಿ ಮಾಡ್ತಾಯಿದ್ರೇನೋ ಗೊತ್ತಿಲ್ಲ. ಇನ್ನು ಬರೋದು ಹೋಗೋದು ಆ ಥರ ಮಾಡ್ತಾಯಿತ್ತ. ಫಸ್ಟು ಖಾರ ರುಬ್ಕೊಂಡ್ಬಿಡೋಣ, ಆಮೇಲೆ ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಒಂದು ಸತಿ ಬಂತು ಕರೆಂಟ್ ಸದ್ಯ. ಅವಾಗಂಗೆ ಬೇಗ ರುಬ್ಕೊಂಡು ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಇನ್ನು ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಾನು ಬೆಳಗ್ಗೆನೇ ಕಡಲೆಕಾಳೆಲ್ಲ ನೆನೆಸಿದ್ದೆ, ಬಂದರೆ ಮಾಡೋಣ ಅಂತೇಳಿ. ನೋಡಿ, ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಯಾವುದೋ ಒಂದು ಹಕ್ಕಿ ಕೂಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ. ಇಷ್ಟೊತ್ತಾದರೆ ಸಾಕು ಕೂಗ್ತಾನೆ ಇರ್ತವೆ, ಬೆಳಗ್ಗೆನೋ ಕೂಗ್ತಾ ಇರ್ತವೆ. ಕೇಳಿಸ್ಕೊತಾ ಇರ್ಬೋದು ನೀವು. ಒಂದು ಕೋಗಿಲೆ ಬರ್ತಾಯಿತ್ತು, ಅದಂತೂ ಎಷ್ಟು ಚೆನ್ನಾಗಿ ಕೂಗ್ತಾಯಿತ್ತು ಅಂದರೆ ಹತ್ರನೇ ಮರದ ಮೇಲೆ ಕುತ್ಕೊಂಡು ಸಖತ್ತಾಗಿ ಕೂಗೋದು. ಇವಾಗಲೂ ಇದು ಯಾವುದೋ ಬೇರೆ ಇದು ಕೂಗ್ತಾ ಇದೆ ನೋಡಿ ಇವತ್ತು. ಇನ್ನು ರೆಸಿಪಿ ಕೂಡ ಶೇರ್ ಮಾಡಿ ಅಂತ ಕೇಳ್ತಿದ್ದೀರಾ. ನಿಜವಾಗ್ಲೂ ಅಂದರೆ ನಾನು ಮನೇಲಿ ಯಾವ ಥರ ಅಡುಗೆ ಮಾಡ್ತೀನಿ ಅದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ. ಇನ್ನು ನಾನು ಮಾಡೋ ಮನೆಯಲ್ಲಿ ಪ್ರತಿಯೊಂದು ಅಡುಗೆ ಕೂಡ ನೋಡ್ತೀವಿ ಅಂತಂದರೆ ನಾನು ಪಕ್ಕ ಶೇರ್ ಮಾಡ್ತೀನಿ. ಅಂದರೆ ನಾನು ಏನೇನು ಹಾಕ್ತೀನಿ ಸಾಂಬಾರಿಗೆ, ಮತ್ತು ಏನು ಸಾಂಬಾರು ಮಾಡಿದಾಗ ಎಷ್ಟು ಕ್ವಾಂಟಿಟಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ನಮ್ಮ ಸೈಡ್ ಬಂದುಬಿಟ್ಟು ಜಾಸ್ತಿ ಮಸ್ಸೊಪ್ಪು, ಮಸ್ಕಾಯಿ, ಅರ್ಧಾಂಬ್ರ ಮತ್ತು ಬಸ್ಸಾರು ಇಷ್ಟೇ ಮಾಡೋದು. ಸೊಪ್ಪು ಅಂದರೆ ಸ್ವಲ್ಪ ಸೊಪ್ಪಿನ ಪಲ್ಯಗಳು ಅವೆಲ್ಲ ಮಾಡ್ತಾರೆ ಮಾಮೂಲಿ. ಇನ್ನು ನಾನು ಮಾಡೋ ರೀತಿನೇ ಸ್ವಲ್ಪ ಚೇಂಜ್ ಇರುತ್ತೆ. ಅಂದರೆ ನಾನು ಮಾಡೋದು ಸ್ವಲ್ಪ ಮುಂಚೆಯಿಂದನೂ ನಾನು ಅಲ್ಲಿ ಅಮ್ಮರ ಮನೇಲಿ ಮಾಡಿರೋ ಅಡುಗೆನೇ ಇಲ್ಲಿ ಕೂಡ ಮಾಡ್ಕೊತೀನಿ ಒಂದೊಂದು ಸತಿ. ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 6 ಗಂಟೆ ಆಗ್ತಾಯಿದೆ. ಸಾಂಬಾರು ಮಾಡಿದೆ, ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಒಂದು ಮಾಡಬೇಕು. ಕರೆಂಟ್ ಅಂತೂ ಇಲ್ಲ, ಕರೆಂಟ್ ಹೋಯ್ತು. ಇದು ಬಂದುಬಿಟ್ಟು ಚಾರ್ಜಿಂಗ್ ಬಲ್ಪು ಇರುತ್ತೆ ಒಂದು ಸ್ವಲ್ಪ ಹೊತ್ತು. ಬಂದಿದ್ದೆ ಲೇಟು ಕರೆಂಟು. ಇರುತ್ತೇನೋ ಅಂದ್ಕೊಂಡ್ರೆ ಮತ್ತೆ ಹೋಗೇ ಬಿಡ್ತು. ಹಂಗೆ ಸ್ವಲ್ಪ ಚಾರ್ಜ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಚಾರ್ಜಿಂಗ್ ಅಂತೂ ಫುಲ್ ಆಗೇ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಗಲೇ ಗುಡುಕ್ತಾ ಇದೆ, ಮೋಡ ಕೂಡ ಆಗ್ತಾಯಿದೆ. ಆಗಲೇನು ಹೇಳೋದಕ್ಕಾಗೋದಿಲ್ಲ, ಮಳೆ ಯಾವಾಗ ಬರುತ್ತೋ ಅನ್ನೋದೇ ಹೇಳೋಕ್ಕಾಗ್ತಾಯಿಲ್ಲ. ಹಾಗಾಗಿ ರಾತ್ರಿ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಸಖತ್ತು ಗಾಳಿ ಬಂದುಬಿಟ್ಟು ಇನ್ನು ಬೆಳಗಿನ ಜಾವ ಮಳೆ ಕೂಡ ಬಂತಲ್ಲ. ತೆಂಗಿನ ಮರ ನೋಡಿ ಯಾವ ಥರ ಆಗಿದೆ. ತೆಂಗಿನ ಮರ ಗರಿ ಎಲ್ಲ ಸುಮ್ಮನೆ ಎಲ್ಲ ಬಿದ್ಕೊಂಡ್ಬಿಟ್ಟಿದ್ದಾವೆ ಪಾಪ. ಅವು ಗರಿ ಇರ್ತಾವಲ್ಲ ಎಲ್ಲ ಮುರಿದು ಬೀಳ್ತಾ ಇದ್ದಾವೆ. ನೋಡ್ಬೋದು, ಸ್ವಲ್ಪ ಒಣಗಿರೋವು ಇದ್ದಾವೆ ಮತ್ತು ಚೆನ್ನಾಗಿರೋವು ಇದ್ದಾವೆ. ಆ ಕಡೆ ಎಲ್ಲ ಅಷ್ಟೇ, ಫುಲ್ಲು ತೆಂಗಿನ ಮರ ಎಲ್ಲ ಕೂಡ ಎಲ್ಲ ಬಗ್ಗೋಗ್ಬಿಟ್ಟಿದ್ದಾವೆ ಗರಿ ಎಲ್ಲನೂ. ಅಷ್ಟು ಗಾಳಿ ಬೀಸ್ಬಿಡುತ್ತೆ ಒಂದೊಂದು ಸತಿ, ಸಖತ್ತು ಗಾಳಿ ಬರ್ತಿರುತ್ತೆ. ಮೊನ್ನೆ ನಮ್ಮ ಮನೆಯವರು ಅಲ್ಲಿ ಶೀಟೆಲ್ಲ ಒಂದು ಹತ್ರ ಹಾಕ್ಬಿಟ್ಟು ದೊಡ್ಡ ಕಲ್ಲು ಇಟ್ಟಿದ್ರು. ಆದರೂ ಕೂಡ ಅವು ಹೆಂಗೆ ಗಾಳಿಗೆ ಹೋದ್ವು, ಬೆಳಗ್ಗೆ ನೋಡ್ತಾಯಿದ್ವಿ ಗಾಳಿಗೆ ಹೋಗಿದ್ದೆವು ಅವು. ಇನ್ನೆಷ್ಟು ಗಾಳಿಗೆ ಇನ್ನೆಷ್ಟು ಪವರ್ ಇರಬಾರ್ದಲ್ವ. ನೋಡು, ಗುಡುಕ್ತಾ ಇದೆ, ಕೇಳಿಸುತ್ತೆ ಅನಿಸುತ್ತೆ. ಏನೇ ಹೇಳಿ, ಗುಡುಗು ಸಿಡ್ಲು ಮಿಂಚು ಬಂದಾಗ ಯಾವುದೇ ಕಾರಣಕ್ಕೂ ಫೋನ್ ಯೂಸ್ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ. ಅದಕ್ಕೆ ಫೋನ್ ಮಾತ್ರ ಯೂಸ್ ಮಾಡಬಾರ್ದು. ಇನ್ನು ಮುಗೀತು ನನ್ನ ಕೆಲಸ. ಮುದ್ದೆ ಒಂದು ಮಾಡಿದ್ರೆ ಆಗುತ್ತೆ. ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ, ಕಸ ಗುಡಿಸಿ, ಬಾಗಿಲು ನೀರು ಹಾಕಿ, ಪಾತ್ರೆ ಇದ್ದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಗುಂಡನ್ನ ಕರ್ಕೊಬರ್ತೀನಿ ಅಂತ ಹೋದರು, ಇನ್ನೂ ಬಂದಿಲ್ಲ ಇಷ್ಟೊತ್ತಾದರೂ ಕೂಡ. ಅವ್ರು ಬಂದಮೇಲೆ ಊಟ ಮಾಡಿಕೊಂಡು ಇನ್ನು ಆ ಕಡೆ ಮನೆಗೆ ಹೋಗೋದು. ಇನ್ನು ಬೆಡ್ಶೀಟು ಚಾಪೆ ಎಲ್ಲ ಅಲ್ಲೇ ಹಾಕಿ ಬಂದಿದ್ದೀನಿ. ಅವನ್ನ ಮತ್ತೆ ಮಳೆಗಿನ ಬಂದರೆ ಏನು ಮಾಡೋದು, ತೆಗೆದು ಒಳಗಿಡಬೇಕಿತ್ತು. ನೋಡೋಣ, ಮುದ್ದೆ ತೊಳೆಸ್ಬಿಟ್ಟು ಹೋಗಿ ಒಳಗಿಟ್ಟು ಬರ್ತೀನಿ. ಅಷ್ಟರೊಳಗೆ ನಮ್ಮ ಮನೆಯವ್ರು ಬಂದರೆ ಹಂಗೆ ಕಳಿಸ್ತೀನಿ ಒಳಗಿಟ್ಟು ಬರ್ರಿ ಅಂತೇಳಿ. ಇಲ್ಲಾಂದರೆ ಸುಮ್ಮನೆ ಅವು ಕೂಡ ನೆಂದೋದ್ರೆ ಇನ್ನೂ ಕಷ್ಟ ಆಗುತ್ತೆ. ಮತ್ತು ಎಲ್ಲಿ ಎಡವಟ್ಟು ಮಾಡ್ಕೊಳೋಣ ಇರೋದು ಅಷ್ಟೇ. ತೀರಾ ಒಂದೆರಡು ಜೊತೆ ಇದ್ದರೆ, ಒಂದೆರಡು ಚಾಪೆ, ಒಂದೆರಡು ಬೆಡ್ಶೀಟ್ ಹಂಗೆ ಎಕ್ಸ್ಟ್ರಾ ಇದ್ದರೆ ಬಿಡು, ಒಂದು ನೆಂದೋಗಿದ್ರು ಇನ್ನೊಂದು ತೊಗೊಂಡು ಯೂಸ್ ಮಾಡ್ಬೋದು ಅನ್ಕೋಬೋದು. ಸುಮ್ಮನೆ ಯಾಕೆ ಎತ್ತಿಕ್ಕೆ ಬರ್ತೀನಿ ಹೋಗ್ಬಿಟ್ಟು. ಇನ್ನು ಮುದ್ದೆ ಒಂದು ಕಟ್ಟಿದ್ರೆ ಮುಗೀತು.
ಸಾಂಬಾರಂತೂ ಗಮ್ ಅಂತ ಇದೆ, ಟೇಸ್ಟ್ ಬಂದು ಚೆನ್ನಾಗಾಗಿದೆ. ಕಲರ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಬಟಾಣಿ ಇಲ್ಲ, ಕಡಲೆಕಾಳು, ಬದನೆಕಾಯಿ, ಆಲೂಗೆಡ್ಡೆ ಇಷ್ಟು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಚೆನ್ನಾಗಾಗಿದೆ ಸಾಂಬಾರು ಮಾತ್ರ. ಇನ್ನು ಬೆಳಗ್ಗೆದು ಕೂಡ ಅನ್ನ ಇದೆ, ಸ್ವಲ್ಪ ಆಗುತ್ತೆ ಸುಮ್ಮನೆ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಹಿಟ್ಟು ಹಾಕಿದ್ದೀನಿ ಆಗಲೇ, ಚೆನ್ನಾಗೆ ಕುದೀತಾ ಇದೆ. ಇವಾಗ ಮುದ್ದೆ ಕಟ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿಟ್ಟು ಹೋಗಿ ಆ ಚಾಪೆವೆಲ್ಲ ತೆಗೆದಿಟ್ಟು ಬರ್ತೀನಿ. ಇನ್ನು ನಮ್ಮ ಮನೆಯವರು ಕೂಡ ಗುಂಡನ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊಟ ಮಾಡಿಬಿಟ್ಟು ಆ ಕಡೆ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಬಿಸಿ ಮುದ್ದೆ ಸಾಂಬಾರು ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಹಾಟ್ ಬಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ, ಎಷ್ಟೊತ್ತಾದರೂ ಕೂಡ ತುಂಬ ಬಿಸಿ ಇರುತ್ತೆ ಮುದ್ದೆ. ಇನ್ನು ಬಿಸಿದು ಇನ್ನು ಇವಾಗ ಮಾಡಿಟ್ಟಿದ್ದೀವಿ ಅನ್ನೋ ರೇಂಜ್ಗೆ ಇರುತ್ತೆ. ಇನ್ನು ನಮ್ಮ ಮನೆಯವ್ರಿಗೂ ಅಷ್ಟೇ ಸ್ವಲ್ಪ ಬಿಸಿದೇ ಊಟಕ್ಕೆ ಇಡ್ತೀನಿ. ಇನ್ನು ನಾವು ಅಷ್ಟೇ ಇನ್ನು ಬಿಸಿದು ಊಟ ಮಾಡಿಬಿಟ್ಟು ಸ್ವಲ್ಪ ಗುಂಡನಿಗೆ ಊಟ ಮಾಡಿಸೋದು ಲೇಟ್ ಆಗುತ್ತಲ್ಲ, ಇನ್ನು ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂದು ನೆಕ್ಸ್ಟು ಅಲ್ಲಿ ಮನೆ ಹತ್ರ ಹೋಗ್ತೀವಿ. ಮುಗಿಸ್ಕೊಂಡು ಮನೆ ಹತ್ರ ಬಂದಿದ್ದೆ. ಇದು ನೋಡ್ಬೋದು ಎಷ್ಟೊಂದು ರೆಕ್ಕೆ ಹುಳ ಬಂದಿದ್ದಾವೆ ಅಂದರೆ ಅಬ್ಬಬ್ಬಬ್ಬ ನೋಡೋಕ್ಕಾಗ್ತಾಯಿಲ್ಲ. ಮೇಲ್ಗಡೆನೂ ಅಷ್ಟೇ, ಕೆಳಗಡೆನೂ ಅಷ್ಟೇ. ಇವೆಲ್ಲ ಬೆಳಗ್ಗೆ ತುಂಬಾಕಬೇಕಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಾ ಫ್ರೆಂಡ್ಸ್. ಇನ್ನು ಮೇಲ್ಗಡೆ ಮತ್ತು ಅಂಗಳದಲ್ಲಿ ಆಮೇಲೆ ಅಫ್ಟಿಯರ್ ಮೇಲೆ ಅಲ್ಲೆಲ್ಲ ಕೂಡ ಮಳೆ ಬಂದು ನೆಕ್ಸ್ಟ್ ಡೇನೇ ಇಷ್ಟು ಹುಳ ಬಿದ್ದೇ ಬಿಡ್ತವೆ. ನನಗಂತೂ ನಿಜವಾಗ್ಲೂ ಗೂಡಿಸಿ ಸಾಕಾಗುತ್ತೆ. ನಾನು ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ, ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ. ಆ ಬೆಳಗ್ಗೆ ತೋರಿಸ್ತೀನಿ ಒಂದ್ಸತಿ ಯಾವ ಥರ ಎಲ್ಲ ಸತ್ತು ಬಿದ್ದಿರ್ತವೆ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಕೂಡ ರೆಕ್ಕೆಲ್ಲ ಕಳ್ಚ್ಕೊಂಡೆಲ್ಲ ಕೆಳಗಡೆ ಬೀಳ್ತವೆ, ಪಾಪ ಎಲ್ಲ ಕಡೆನೂ ಸತ್ತೋಗ್ಬಿಡ್ತವೆ. ಲೈಟ್ ಹಾಕಿದ್ರೆ ಸಾಕು ಇಷ್ಟೊಂದು ಬಂದಿರ್ತವೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾಯಿರಿ.